ರಫೀಕ್, ನೀವಿರೋ ರಾಜ್ಯದಲ್ಲಿ ನಿಮ್ಮ ಪಕ್ಷ ಆಡಳಿತ ಪಕ್ಷ ಕಾಂಗ್ರೆಸ್ ಪಕ್ಷ. ಪಕ್ಷ ನಿಮ್ದು, ಸರ್ಕಾರ ನಮ್ದು. ನಾ ಪ್ರತಿದಿನ ಹೇಳ್ತೀನಿ ಇದನ್ನ. ಪಕ್ಷ ರಫೀಕ್ದಾಗಿರ್ಬೋದು, ಸರ್ಕಾರ ಸಮಸ್ತ ಕರ್ನಾಟಕ ಜನತೆಗೆ ಸೇರಿದ್ದು. ಇದೇ ಸರ್ಕಾರ ಇವತ್ತು ಅಧಿಕಾರದಲ್ಲಿ ಇರುವಂತ ಸಂದರ್ಭದಲ್ಲಿ ಪೊಲೀಸ್ ಎಕ್ಸಾಮ್ ನಲ್ಲಿ ಅಕ್ರಮ ನಡೀತು, OMR ಶೀಟ್ ವ್ಯತ್ಯಾಸಗಳಾಗೋಯ್ತು ನಂಬರ್ಗಳಲ್ಲಿ, ವಿಜಾಪುರದಲ್ಲಿ ಪ್ರತಿಭಟನೆ ಆಯ್ತು, ರಾಜ್ಯಾದ್ಯಂತ ಬೇರೆ ಬೇರೆ ಕಡೆ ಆಯ್ತು. 120 ಜನಕ್ಕಾಗಿ ತೊಂದರೆ ಅಲ್ವಾ? ಎಕ್ಸಾಮಿನೇಷನ್ ಸೆಂಟರ್ಗೆ ಹೋಗಿ ಗೇಟ್ನೆಲ್ಲ ಒಡೆದು ತೆಗೆದ್ರು ಅಂತ ಹೇಳಿ ಅವ್ರ ಮೇಲೆ ಲಾಠಿ ಚಾರ್ಜ್ ಮಾಡಿದ್ರಿ ಅಲ್ವಾ? ಏನಕ್ಕೆ ಮಾಡಿದ್ರಿ? ನಿಯಂತ್ರಣ ಬೇಕು. ಪರೀಕ್ಷಾ ಕೇಂದ್ರದ ಮೇಲೆ ದಾಳಿ ಆಗ್ಬಿಡುತ್ತೆ. ಅಲ್ಲ, ಒಂದು ಪರೀಕ್ಷಾ ಕೇಂದ್ರದ ಮೇಲೆ ದಾಳಿ ಆಗುತ್ತೆ ಅನ್ನೋದಕ್ಕೆ ನೀವು ಭದ್ರತೆಗಾಗಿ ಲಾಠಿ ಚಾರ್ಜ್ ಮಾಡ್ತೀರಿ. ಸಂಸತ್ಗೆ ಹೋಗಕ್ ಹೊರಟಿದ್ರು ಇಲ್ಲಿ ಇದ್ದಂತ ಜನ. ದೇಶದ ಸಂಸತ್ತು, ಅತಿ ಹೆಚ್ಚು ಭದ್ರತೆ ಇರುವಂತ ದೇಶದ ಸಂಸತ್ತು, ಅದ್ರ ಜೊತೆ ಪ್ರೋಟೋಕಾಲ್ ಇದೆ, ಅದಕ್ಕೆ ಸೆಕ್ಯೂರಿಟಿ ಪ್ರೋಟೋಕಾಲ್ ಇದೆ. ನೀವು ಅಲ್ಲಿಗೆ ಹೋದಾಗ ನಿಮ್ಗೇನ್ ರೆಡ್ ಕಾರ್ಪೆಟ್ ಹಾಕಿ ಬಿಡ್ತಾರೆ ಅನ್ಕೊಂಡಿದ್ರ ರಫೀಕ್? ಸರ್, ಈಗ ಇಲ್ಲ ಆಗ್ತಿದ್ದಕ್ಕೆ ನಮ್ದು ಪರೀಕ್ಷೆ ಸರ್, ಅಲ್ಲಿ ಆಗ್ತಿದ್ದು ಪ್ರತಿಭಟನೆ. ಇಲ್ಲಿ 120 ಜನ ಆಚೆ ಬಂದು ಹೋರಾಟ ಮಾಡಿದ್ದು, ಅದು ಪರೀಕ್ಷೆ ರೋಡ್ ಮೇಲೆ ಬರೀತಿದ್ರ ಅವರು? ಒಂದು ಪರೀಕ್ಷಾ ಕೇಂದ್ರವನ್ನೇ ಅವರು ಮುಚ್ಲಿಕ್ಕೆ ಹೋದ್ರಲ್ಲ, ಅವ್ರೇನ್ ಪರೀಕ್ಷೆ ಬರೀತಿದ್ರ ಹೊರಗಡೆ? ಏನ್ ಹೇಳ್ತಿದ್ರಿ? ವಿದ್ಯಾರ್ಥಿಗಳಲ್ಲಿ ಪ್ರತಿಭಟನೆ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ ಯಾರು? ಗೃಹ ಸಚಿವರು ಅವತ್ತು ಏನ್ ಹೇಳಿದ್ರು ರಫೀಕ್? ಧನುಷ್, ಇಲ್ಲಿಗೆ ಬರ್ತೀನಪ್ಪ. ನೋಡಿ, ರಾಜ್ಯದಲ್ಲಿ ಒಂದ್ ನ್ಯಾಯ, ಕೇಂದ್ರದಲ್ಲಿ ಒಂದ್ ನ್ಯಾಯ ಅಲ್ಲ. ನೀವು ಯುವಕರಿದ್ದೀರಿ, ರಫೀಕು ಯುವಕರಿದ್ದಾರೆ, ನಿಮ್ಮಿಬ್ರು ಭವಿಷ್ಯ ಕೂಡ ನಮ್ ಕನ್ಸರ್ನೆ, ಇವ್ರ ಕನ್ಸರ್ನ್ ಕೂಡ ಅವ್ರ ಕನ್ಸರ್ನ್ ಕೂಡ. ಆದ್ರೆ ಇಲ್ಲಿ ಒಂದ್ ರೀತಿ ಡಬಲ್ ಸ್ಟ್ಯಾಂಡರ್ಡ್ ಆಗೋಯ್ತಾ? ಪ್ಲೀಸ್ ಸರ್, ಈಗ ಅವ್ರ ವೃತ್ತಿ ಏನಿರುತ್ತೆ ರಾಜಕಾರಣಿಗಳದು, ಯಾವುದೇ ರೀತಿಯಲ್ಲಾದ್ರೂ ಸಹಿತ ಓಟ್ ತಗೋಬೇಕಷ್ಟೇನೆ. ಆ ತಕ್ಷಣಕ್ಕೆ ಯಾವುದು ವಿಚಾರ ಮೇಲ್ ಬರುತ್ತೆ ಅದ್ರಲ್ಲಿ ಅವ್ರ ಇನ್ವಾಲ್ವ್ಮೆಂಟ್ ತೋರಿಸ್ಬೇಕು, ನಾವು ನಿಮಗೆ ಸಹಾಯ ಮಾಡ್ತಾ ಇದೀವಿ ಅನ್ಬೇಕು, ತಗೋಬೇಕು. ಅಷ್ಟು ಬಿಟ್ರೆ ಇನ್ನೇನು ಇಲ್ಲ. ಈಗ KPSC ಹಗರಣ ಆಗ್ತಾ ಇದೆ, ಪೊಲೀಸ್ ಹಗರಣ ಆಗ್ತಾ ಇದೆ, ಅದ್ರ ಬಗ್ಗೆ ಏನ್ ರಾಜ್ಯಕ್ಕೆ ಕ್ರಮ ಕೈಗೊಂಡಿದೆ? 70,000 ಇದು ಟೀಚರ್ಸ್ ರಿಕ್ರೂಟ್ಮೆಂಟ್ ಏನಾಗಿದೆ? ಏನಾಗಿಲ್ಲ. ಜಾರ್ಖಂಡ್ ಅಲ್ಲಿ ವಿದ್ಯಾರ್ಥಿಗಳು ಇದೇ ತಾನೆ, ಅಲ್ಲೂ ಪ್ರತಿಭಟನೆ, ಅಲ್ಲೂ ಪರೀಕ್ಷಾ ಅಕ್ರಮನೇ ತಾನೆ. ಅಲ್ಲಿ ಯಾಕಿಲ್ಲ? BJP ಆಗಿರ್ಬೋದು, ಕಾಂಗ್ರೆಸ್ ಆಗಿರ್ಬೋದು, ಅವರ ಅನುಕೂಲಕ್ಕೆ ತಕ್ಕಂತೆ ಏನು ಬೇಕು ಅದನ್ನ ಚೂಸ್ ಮಾಡ್ತಾರೆ. ಕೊನೆಗೆ ವಿದ್ಯಾರ್ಥಿಗಳನ್ನ ನಡುರೀಡಲ್ಲಿ ಕೈ ಬಿಡ್ತಾರೆ. ಹಾಗಾಗಿ ವಿದ್ಯಾರ್ಥಿ ಸಮುದಾಯಕ್ಕೆ ನಾನೇನು ಕೇಳ್ಕೊಡ್ತೀನಿ ಅಂದರೆ, ನಿಮ್ಮ ಭವಿಷ್ಯನ ಕಾಂಗ್ರೆಸ್ ಪಕ್ಷನ ರೂಪಿಸಲ್ಲ, BJPನೂ ರೂಪಿಸಲ್ಲ, ಸರ್ಕಾರ ಸಹಿತ ರೂಪಿಸಲ್ಲ, ಸರ್ಕಾರಿ ಕೆಲಸ ಯಾರು ರೂಪಿಸಲ್ಲ. ಸರ್ಕಾರದಲ್ಲಿ ಇದ್ದಕ್ಕಂಥವ್ರು ಆ ಕ್ಷಣಕ್ಕೆ ಆ ಅಧಿಕಾರ ತಗೊಂಡಾಗ ಅವ್ರಿಗೇನು ಅನುಕೂಲ ಮಾಡ್ಕೋಬೇಕು ಅಂತ ಮಾಡ್ಕೊಳ್ತಾರೆ ಹೊರತು ಬೇರೆ ಇನ್ಯಾರಿಗೂ ಬೆಳೆಯೋದಕ್ಕೆ ಬಿಡಲ್ಲ. ಹಾಗಾಗಿ ತಾವು ತಮ್ಮ ಭವಿಷ್ಯವನ್ನ ಯೋಚಿಸ್ಕೊಂಡು ತಮ್ಮ ವೃತ್ತಿ, ತಮ್ಮ ಜೀವನವನ್ನು ತಾವು ಕಟ್ಕೊಳ್ಬೇಕು. ನೀವು ಲಾ ಓದ್ತಿದ್ದೀರಿ, ನಿಮ್ಮ ಭವಿಷ್ಯ ಲಾಯರ್ ಆಗಿ ನೀವು ಯಾವುದೇ ಆಗಿರ್ಬೋದು, ಬಹಳ ಒಳ್ಳೆ ಭವಿಷ್ಯ ಹಾರೈಸ್ತೀನಿ. ಆದ್ರೆ ನಾನು ಕೇಳ್ತಾ ಇರೋದೇನು ಅಂದ್ರೆ, ಲಾ ಓದ್ತಿದ್ದೀರಿ, ಅದಕ್ಕಾಗಿ ಈ ಪ್ರಶ್ನೆ. ನಾನ್ ಲೀಥಲ್ ವೆಪನ್ ಗಳನ್ನ ಪ್ರಾಣಾಪಾಯ ಆಗದಂತ ಶಸ್ತ್ರಗಳನ್ನ, ಅಸ್ತ್ರಗಳನ್ನ ಜನ ನಿಯಂತ್ರಣಕ್ಕಾಗಿ ಬಳಸಬಹುದಾ ಇಲ್ವಾ? ಬಳಸಬಹುದು. ಇದನ್ನ ಹೇಳ್ತೀನಿ. ಇನ್ನೊಂದು ಆತಂಕ ಎಲ್ಲಿ ಅಂತ ಏನಂತ ಕಂಪ್ಯಾರಿಸನ್ ತರ್ತಾ ಇರೋದು, ಕಾಶ್ಮೀರದಲ್ಲಿ ಬಳಸುವಂತ ಗನ್ನ, ಪೆಲೆಟ್ ಗನ್ನ ನೀವು ಡೆಲ್ಲಿನಲ್ಲಿ ಬಳಸ್ಬಿಟ್ರಿ. ಕಾಶ್ಮೀರ್ನಲ್ಲಿ ಕಲ್ಲು ಹೊಡೆಯುವಂತವ್ರ ಮೇಲೆ ನೀವು ಮಾಡುವಂತ ಒಂದು ಲಾಠಿ ಚಾರ್ಜ್ಗಳು, ಇದು ಏನು ಗನ್ನಲ್ಲಿ ಕರ್ನಾಟಕದಲ್ಲಿ ಹೊಡೆದಿಲ್ವಾ? ರೈತರ ಮೇಲೆ ಲಾಠಿ ಚಾರ್ಜ್ ಆಗಿಲ್ವಾ? ವಿದ್ಯಾರ್ಥಿಗಳ ಮೇಲೆ ಲಾಠಿ ಚಾರ್ಜ್ ಆಗಿಲ್ವಾ? ನಿಮ್ದು ಜ್ಞಾಪಕ ಇದೆ ಸರ್? ರೀಸೆಂಟ್ ನಾವು ಯಾವ್ದಾದ್ರು ವಿಚಾರ ಎತ್ತಿದ ತಕ್ಷಣ 2024ರಲ್ಲಿ ಈ ಸರ್ಕಾರ ಬಂದ ಮೇಲೆ ಪಂಚಮಸಾಲಿ ರಿಸರ್ವೇಶನ್ ಆದಾಗ ಲಾಠಿ ಚಾರ್ಜ್ ಆಗಿ 2025ಕ್ಕೆ ಹೈಕೋರ್ಟ್ ಹೋದ್ರವರು. ಇಲ್ಲಿ FIR ಅವರು ಪೊಲೀಸ್ ಸ್ಟೇಷನ್ ಅಲ್ಲಿ ಕೂತ್ಕೊಂಡು ಡ್ರಾಮಾ ಮಾಡ್ಲಿಲ್ಲ. ಅವ್ರು ಏನ್ ಮಾಡಿದ್ರು? ಹೈಕೋರ್ಟ್ ಹೋಗಿ ಜುಡಿಷಿಯಲ್ ರಿವ್ಯೂ ಆಗ್ಬೇಕಿದೆ ಅಂತ ಆರ್ಡರ್ ತಂದ್ರು ಹೈಕೋರ್ಟ್ ಇಂದ. ಇವತ್ತು ಆಪ್ಷನ್ ಸಿಂಪಲ್. ಸಾಹಿಲ್ 22ನೇ ತಾರೀಕು 23ನೇ ತಾರೀಕು ರಾಹುಲ್ ಗಾಂಧಿ ಅವರು ಮನೆಗೆ ಭೇಟಿ ಕೊಡ್ತಾರೆ. ಜುಲೈ 22, 23 ಅಲ್ಲಿ ಅವರು ಮೀಡಿಯಾ ಮುಂದೆ ಬಂದು ಈತನಿಗೆ ಪೆಲೆಟ್ ಗನ್ ಇಂದ ಹಾನಿಗೊಳಗಾಗಿದೆ, ಇದಕ್ಕೆ ಆದೇಶ ಕೊಟ್ಟವ್ರು ಯಾರು ಅಂತ ಕೇಳ್ತಾರೆ. ದ ವೆರಿ ನೆಕ್ಸ್ಟ್ ಮೂಮೆಂಟ್ ಅವ್ರು ಪೊಲೀಸ್ ಸ್ಟೇಷನಿಗೆ ಹೋಗಿ ಕಂಪ್ಲೇಂಟ್ ಕೊಡ್ಬೋದಿತ್ತು. ಯಾಕೆ ಕೊಡ್ಲಿಲ್ಲ? ಕೊಟ್ಟಿದ್ರಾ? ಅದಾದ ನಂತರ ಕಂಪ್ಲೇಂಟ್ ಕೊಟ್ಟಿದ ನಂತರ ಆ ಪೊಲೀಸ್ ಸ್ಟೇಷನ್ ಅಲ್ಲಿ ಡೈರಿಯಲ್ಲಿ ಎಂಟ್ರಿ ಮಾಡ್ತಾರೆ. ಫಾರ್ ಎನಿ ಅಫೆನ್ಸ್ ವೆದರ್ ಇಟ್ ಇಸ್ ಕಾಗ್ನಿಸಬಲ್ ಆರ್ ನಾನ್ ಕಾಗ್ನಿಸಬಲ್, ಪೊಲೀಸ್ ಹ್ಯಾಸ್ ಎ ಡ್ಯೂಟಿ ಟು ಗೆಟ್ ಅನ್ ಅಕ್ನಾಲೆಜ್ಮೆಂಟ್. ಅವ್ರಿಗೆ ಕೊಟ್ಟಿರ್ತಾರೆ.
ಕೊಟ್ಟಿರ್ತಾರೆ. ಅವತ್ತು ರಾಹುಲ್ ರಾಹುಲ್ ಇದೇ ಸಾಯಿಲ್ ಮೊದಲೇ ಸುಳ್ಳುಗಾರ ನೀನು ಸ್ಟೂಡೆಂಟ್ ಅಲ್ಲ ಸ್ಟೂಡೆಂಟ್ ಪ್ರಾಕ್ಟೀಸಿಂಗ್ ಲಾಯರ್ ಯುವ ವಕೀಲ ಅಂತ ನೀವು You ask him. I am telling. I am a practicing advocate. It is a liar. First time I called myself as a practicing advocate, not as a student. You are an advocate. Then he is an advocate, not a student. Why did he address you? Why are you keeping quiet? Ask him. That disclaimer where there is. Either an ವಕೀಲ ಅಂತ ಇದೆಯಾ you have no right to call me a liar, sir. Dhanush, you have no right to call me a liar. You have no right to waste my time. Please calm down. Sir, he's calling me a liar. Please calm down. I'm not a liar, sir. You are a liar. You call. Rahul Gandhi, one second. Sir, you wait. Let him talk. No. ತೋರಿಸಿ ಪತ್ರ ತೋರಿಸ್ತಾರ ಶಿವಮೊಗ್ಗ ಕೇಸ್ ತಗೊಂಡು ಸಮಾಧಾನವಾಗಿ ಕೇಳಬೇಕು. ಕೇಳಿಸ್ಕೊತೀನಿ ಒಂದ್ ನಿಮಿಷ. ಧನುಷ್ ಅವ್ರು ಕೇಳಿಸ್ಕೊಳ್ಳಿ. ನೋಡಿ ಧನುಷ್, ನೀವು ಲಾ ಓದ್ತಿದ್ದೀರೋ, ಲಾ ಪ್ರಾಕ್ಟೀಸ್ ಮಾಡ್ತಿದ್ದೀರೋ, ಸಮಾಧಾನವಾಗಿರಿ. ನಾಗರಾಜ್ ಈಸ್ ಅ ಯಂಗ್ ಬಾಯ್. ನೋಡಿ, ನೀವು ಐಡಿಯಲ್ ಸಿಚುವೇಶನ್ ಮಾತಾಡ್ತಿದ್ದೀರಿ. ಪೊಲೀಸ್ ಸ್ಟೇಷನ್ ಹೋದಾಗ ಅಕ್ನಾಲೆಜ್ಮೆಂಟ್ ಕೊಡ್ಲೇಬೇಕು, ಕೊಡದೇ ಇರೋದಕ್ಕೆ ಸಾಧ್ಯನೇ ಇಲ್ಲ. There is no ideal situation in the worst situation. I don't think you come out on the street and you've seen real life. Let's agree that. Next, what was the court for you? What was the court for you? Relax. Nothing but a political game which is played by Rahul Gandhi. ದಮನ ಮಾಡಬೇಡ್ರಿ. ನಾಗರಾಜ್ why are you making it personal? ಸಣ್ಣ ಹುಡುಗ ಇದ್ದಾರೆ. Wait for some time. ರವಿಕುಮಾರ್ ಅವರು ಮಾತಾಡ್ತಾರೆ. FIR ಬಗ್ಗೆ ಚರ್ಚೆ ನಡೀತಾ ಇದೆ. ಒಂದು ನಿಮಿಷ. ಕೇಸ್ ತಗೋಬೇಕಾಗಿತ್ತು. ಪಬ್ಲಿಕ್ ಡೊಮೇನ್ ಬಂತಲ್ಲ, ಒಬ್ಬರ ಮೇಲೆ ಬೆಲೆಟ್ ಗೇರ್ ಮೇಲೆ ಆಗಿದೆ. What stopped him to file a PCR? Yes, gone there. They're not. What stopped him to file a PCR? ಇವತ್ತು ಆಗಿಲ್ಲ ಅಂದ್ರೆ PCR ಆಗ್ತಾ ಇದ್ವಿ. All the protest he has done. He has gone 10 times to the police station. Do you know that? Nagraj, at least he should have the gone young to man, the court one time. whatever he may have said, here he has a point. Yeah. ನೀವು ಸ್ಟೇಷನ್ ಹೋಗೋ ಅವಶ್ಯಕತೆ ಏನ್ ಮಾಡಿದ್ರು? Yes. ಹೈಕೋರ್ಟ್ ಹೋದ್ರು, Private company ಒಂದು ನಿಮಿಷ. They have to stop resort. There is a way. This is not a resort. Public representative That is come and what represent you. Okay. When a police authority doesn't take your complaint, ಪಾಲಿಟಿಕ್ಸ್ ಅಲ್ಲ. 23 ಸತ್ರಲ್ಲ ಯುವಕರು, ಅವ್ರ ಮನೆಗಳಿಗೆಲ್ಲ ನೀವು ಪರಿಹಾರ ಕೊಟ್ಟರೆ ಸಾಕಾಗ್ತದ? ಮರ್ತು ಬಿಡ್ಬೇಕಾ? ರಾಜಕಾರಣ ಮಾಡ್ತಿದ್ದೀರಾ ಅಂತ ಹೇಳಿದ್ರೆ ನಾವು ನಿಮ್ಮ ಕ್ರಮ ಪ್ರಕ್ರಿಯೆನ ಒಪ್ತೇವೆ. ನೀವು ರಾಜಕಾರಣ ಮಾಡ್ತಿಲ್ಲ ಅನ್ನೋದಾದ್ರೆ, ಮಾಡ್ತಿಲ್ಲ ಅನ್ನೋದಾದ್ರೆ ಕಾನೂನು ಬದ್ಧವಾಗಿ ನ್ಯಾಯ ಅನ್ನೋ ಪ್ರಕ್ರಿಯೆನಲ್ಲಿ ಇನ್ನೂ ಆಯ್ಕೆಗಳಿದ್ವು.
ಅದು Why can't you accept it? ಸರ್ ನೋಡಿ ಸತ್ಯ ಅನ್ನೋದು ನೀವು ಅರ್ಥ ಮಾಡ್ಕೊಳ್ಳಿ ಸರ್, ಒಂದ್ ನಿಮಿಷ ಆಮೇಲೆ ನೀವು ಮಾತಾಡಿ. ಇದೇ ಕಂಪ್ಲೇಂಟ್ ನ ಮೀಡಿಯಾ ಮುಂದೆ ಪ್ರೆಸೆಂಟ್ ಮಾಡ್ತಾರೆ, ಗಾಯಗಳ ಸಮೇತ ತೋರಿಸ್ತಾರೆ. ನೀವೆಲ್ಲ ತೋರಿಸಿದಿರಿ, ನೋಡಿದ ತಕ್ಷಣ ವಾಟ್ ಇಸ್ ದ ಬೇಸಿಕ್ ಡ್ಯೂಟಿ ಆಫ್ ದ ಸಿಸ್ಟಮ್? ಸುಮೋಟೋ ಕೇಸ್ ತಗೋಬೇಕು, ಕಂಪ್ಲೇಂಟ್ ಗೆ ಕಾಯ್ಬೇಕು. ಈಗ ನೀವು ಲಾಠಿ ಚಾರ್ಜ್ ಮಾಡಿದ್ರಲ್ಲ ಪೊಲೀಸ್ ಆಕಾಂಕ್ಷಿಗಳ ಬಗ್ಗೆ, ಫೈರಿಂಗ್ ಇಸ್ ಡಿಫರೆಂಟ್ ಫ್ರಮ್ ಲಾಠಿ ಚಾರ್ಜ್. You cannot use the law. It is a preventive and a regulatory action. You could use the better ನೀವು method. ನಿರ್ಧಾರ ಮಾಡ್ಲಿಕ್ಕೆ ನೋಡಿ ಬರೋದಿಲ್ಲ. ಸರ್, ಒಂದೇಳ ಒಂದು ನಿಮಿಷ. ಲಾಠಿನ ಸರ್, ಬೆಲೆಟ ಅಂತ ಒಂದು ನೀವು ನಿಮಿಷ. ನಿರ್ಧಾರ ಮಾಡ್ಲಿಕ್ಕೆ ಕೇಂದ್ರ ಬರೋದಿಲ್ಲ. ಸರ್ಕಾರ ಲಾಠಿನಲ್ಲೂ ಪ್ರಾಣ ಆಯ್ತು, ಹೋಗ್ಬೋದು. ನಿಮ್ಮ ಮಾತಿಗೆ ಬರ್ತೇನೆ. Please. ಪ್ರಿವೆಂಟಿವ್ ಮೆಷರ್ ತಗೋಬೇಕಾಗಿರೋ ಕೆಲಸ ಈಗ ಅಧಿಕಾರದಲ್ಲಿ ಇರ್ತಕ್ಕಂಥವ್ರದ್ದು. ಅವ್ರು ಪ್ರಿವೆಂಟಿವ್ ಮೆಷರ್ಸ್ ಮಾಡಬೇಕಾಗಿತ್ತು, ವಿಷಯ ತಿಳ್ಕೋಬೇಕಾಗಿತ್ತು, ಅವ್ರ ವಿಚಾರಧಾರೆನ ಅಡ್ರೆಸ್ ಮಾಡಬೇಕಾಗಿತ್ತು. ಪ್ರಧಾನಮಂತ್ರಿಗಳು ಮೌನವಾಗಿದ್ದು ಇದಕ್ಕೆಲ್ಲ ಕಾರಣ. ಹೋಮ್ ಮಿನಿಸ್ಟರ್ ಈ ವಿಚಾರದಲ್ಲಿ ಬೇಜವಾಬ್ದಾರಿ ನಡ್ಕೊಂಡು ಅವರ ಕರ್ತವ್ಯ ಕೇಂದ್ರ ಸರ್ಕಾರ. ಅದಕ್ಕೆ ರಚನಾತ್ಮಕವಾಗಿ ವಿರೋಧ ಪಕ್ಷ ನಾಯಕರು ಯಾರೋ ಪೊಲೀಸ್ ಸ್ಟೇಷನ್ ಹೋಗಿದ್ದಾರೆ. ತಪ್ಪು ಅನ್ನೋದಾದ್ರೆ ಅದಕ್ಕೆ ಯಾಕೆ ರಾಜಕೀಯ